ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನನ್ನ ಬರ್ತಡೇ ಇದ್ದು, ಅದಕ್ಕೆ ಸಿಂಪಲಾಗಿ ನನ್ನ ಮಗಳು ಒಂದು ಕೇಕ್ನ ಆರ್ಡ್ರ್ ಮಾಡಿದ್ಲು. ನಾನು ಹೋಗಿ ಕೇಕ್ನ ನಾನೇ ತೊಗೊಂಡು ಬಂದೆ ಫ್ರೆಂಡ್ಸ್. ಈ ಸರ ಚೈನ್ ಎಲ್ಲ ಹಾಕೊಂಡಿದ್ದೆ, ಸಕೆಗೆ ಎಲ್ಲನೂ ತೆಗೆದುಬಿಟ್ಟೆ ಫ್ರೆಂಡ್ಸ್. ನೋಡಿ, ಬಳೆಗಳನ್ನೂ ಎಲ್ಲನೂ ತೆಗೆದುಬಿಟ್ಟೆ. ಇಲ್ಲೂ ನೋಡಿ, ಇಷ್ಟೊಂದು ಬಳೆ, ಇದನ್ನೆಲ್ಲ ನಾನು ಫ್ರೆಂಡ್ಸ್ ರೀಲ್ಸೆಲ್ಲ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಯಾಕೋ ಒಂಥರ ಚುಚ್ಚುತ್ತಾಯಿತು, ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ ನಾನು ಇದು ಮಾಡಿಬಿಟ್ಟೆ, ಹಾಕ್ಕೊಂಡಿಲ್ಲ. ಅಪ್ಪ ಫ್ರೆಂಡ್ಸ್, ಎಷ್ಟೊಂದು ಯಾಕಂದರೆ ನನಗೆ ಕಂಟಿನ್ಯೂ ಡ್ಯೂಟಿ ಮಾಡ್ತಾಯಿದ್ದೀನಲ್ಲ, 1 ವೀಕಿಂದನೂ ಕಂಟಿನ್ಯೂ ಡ್ಯೂಟಿನೂ ಮಾಡ್ತಾಯಿದ್ದೀನಿ, ಮತ್ತು ರೆಸ್ಟ್ ಇಲ್ಲ ಫ್ರೆಂಡ್ಸ್. ನೋಡಿ, ಬ್ಲೌಸ್ದು ಇದೆಲ್ಲನ ಆಲ್ರೆಡಿ ಆವಾಗಲೇ ತೋರಿಸಿದ್ದೀನಿ ಫ್ರೆಂಡ್ಸ್. ಹೂವು ಇತ್ತು ಸ್ವಲ್ಪ, ನಾನು ಅದನ್ನೇ ಮುಡ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್. ಹೂವು ಇತ್ತಲ್ಲ, ಅದನ್ನೇ ಮುಡ್ಕೊಂಡಿದ್ದೆ. ಅಪ್ಪ ಫ್ರೆಂಡ್ಸ್, ಬಂದು ನಾನು ಎಣ್ಣೆ ಸ್ನಾನ ಬಂದೆ. ಮಳೆ ಅಂತೂ ಫ್ರೆಂಡ್ಸ್ ಬೆಂಗಳೂರಲ್ಲಿ ಹೇಳ್ಬಾರ್ದು ಫ್ರೆಂಡ್ಸ್. ನಾವು ವರ್ಕ್ ಮಾಡ್ತೀವಲ್ಲ ಆ ಪ್ಲೇಸಲ್ಲಿ, ನಮ್ಮ ಹಾಸ್ಪಿಟ್ಲ್ ಹತ್ರ ಒಂದು 2-3 ಮರ ಬಿದ್ದೋಗಿದೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಜನ ಕೆಲಸ ಮಾಡೋರು ಗಾಡಿ ಮೇಲೂ ಬಿದ್ದೋಗಿದೆ, ಗಾಡಿಗಳ ಮೇಲೂ ಬಿದ್ದೋಗಿ. ಇವಾಗ ನಮ್ಮ ಹುಡುಗರು ಫೋನ್ ಮಾಡಿದರು, ಮೇಡಮ್ ನಮ್ಮದು ಗಾಡಿ ತೆಗಿಯೋಕ್ಕೆ ಆಯ್ತಾ ಇಲ್ಲ, ಈ ಥರ ಮರ ಮೇಲೆ ಇದಾಗೋಗೈತೆ ಅಂತ ಫ್ರೆಂಡ್ಸ್. ಪಾಪ ನನಗೂ ಗೊತ್ತಿಲ್ಲ, ನಾನು ಸ್ವಲ್ಪ ಬೇಗ ಬಂದಿದ್ದೆ, ಸಂಜೆನೇ ಬಂದೆ, 8 ಗಂಟೆಗೆ ಬಂದಿದ್ದೆ. ಇನ್ನು ಬೆಳಗ್ಗೆಗೆ ಫ್ರೆಂಡ್ಸ್ ಏನಾಗುತ್ತೋ ಗೊತ್ತಿಲ್ಲ, ಅಷ್ಟು ಒಂದು ಮಳೆ ಅಂದರೆ ಬೆಂಗಳೂರಲ್ಲಿ ಫ್ರೆಂಡ್ಸ್. ಆಮೇಲೆ ನನಗೆ ಬರಬೇಕಾದ್ರೆ 3/4 ಅವರ್ ಒಂದು ಅವರ್ಗೆ ಆಗೋಯ್ತು ಅಂದ್ಕೊಳ್ಳಿ. ಟ್ರಾಫಿಕ್ ಜಾಮ್, 800 ಕ್ರಾಸಲ್ಲಿ ಬರಬೇಕಾದ್ರೆ ಫ್ರೆಂಡ್ಸ್ ಕಲ್ಲೆಲ್ಲ ಓಪನ್ ಆಗಿದೆ ರೋಡಲ್ಲಿ. ಎಷ್ಟು ಮಳೆ ಹೋಗಿದ್ದಿದೆ, ಆದರೆ ಫ್ರೆಂಡ್ಸ್ ಒಂದು ಚೂರು ಇದು ಚಳಿ ಕಮ್ಮಿ ಆಗಲಿಲ್ಲ. ಇಷ್ಟೊಂದು ಮಳೆ ಬಂದಿದೆ ಫ್ರೆಂಡ್ಸ್. ನಾನು ಫ್ರೆಂಡ್ಸ್ ಏನಿಲ್ಲ ಅಂದರೂ 9-9:30 ಆಗೋಯ್ತು. ಇನ್ನು ಫ್ರೆಂಡ್ಸ್ ನನ್ನ ಮಗಳು ಕೇಕ್ ಆರ್ಡ್ರ್ ಮಾಡಿದ್ಲಲ್ಲ, ಹೋಗಿ ಬೇಕ್ರಿಲಿ ನಾನು ತಗೊಂಡು ಬಂದೆ. ನಾನು ಬಂದು ಫ್ರೆಂಡ್ಸ್ ಎಣ್ಣೆ ಸ್ನಾನ ಮಾಡಲೇಬೇಕಲ್ಲ ಬರ್ತಡೇ ದಿನ, ಒಂದು ಸ್ವಲ್ಪನಾದರೂ ಎಣ್ಣೆ ಸ್ನಾನ ಮಾಡಬೇಕು. ನಮ್ಮದು ಯಾವಾಗಲೂ ಫ್ರೆಂಡ್ಸ್ ಕೆಲಸ ಇರುತ್ತೆ, ಬ್ಯುಸಿ ಶೆಡ್ಯೂಲ್ ಇದ್ದೇ ಇರುತ್ತೆ. ಇನ್ನು ಅವ್ರು ಎಷ್ಟು ಮಾಡೋದು ಯಾವಾಗ. ಇನ್ನು ಫ್ರೆಂಡ್ಸ್ ನಾವು ಇದಾಗಲ್ಲ ಅಂತ ಅಂದರೆ ಹಂಗೆ ಕಳೆದೋಗುತ್ತೆ. ಹಂಗಾಗಿ ಫ್ರೆಂಡ್ಸ್ ಯಾವುದೇ ವರ್ಷ ಆಗಲಿ ನಾನು ಫ್ರೆಂಡ್ಸ್ ನನ್ನ ಬರ್ತಡೇನ ಸಿಂಪಲ್ಲಾಗಿ, ಈಗ ಫ್ರೆಂಡ್ಸ್ ನಾನು ಇದು ನೈಟಲ್ಲಿ ಕಟ್ ಮಾಡಿದ್ದು. ಬೆಳಗ್ಗೆ ಫ್ರೆಂಡ್ಸ್ ನಾನು ನಾರ್ಮಲಾಗಿ ದೇವಸ್ಥಾನಕ್ಕೆ ಹೋಗಿ ಕೆಲಸಕ್ಕೆ ಹೋಗ್ತೀನಿ. ಯಾವಾಗಾದರೆ ರಜಾ ಆಗ್ತಾಯಿದೆ, ಒಂದೊಂದು ಟೈಮ್ ರಜಾ ಹಾಕ್ತೀನಿ. ಹೋದ ವರ್ಷ ನಾನು ಬರ್ತಡೇಲಿ ರಜಾ ಹಾಕಿದ್ದೆ ಫ್ರೆಂಡ್ಸ್. ಈ ವರ್ಷ ನನಗೆ ರಜಾ ಇಲ್ಲ, ಯಾಕಂದರೆ ಅಲ್ಲಿ ಇವಾಗ ಸದ್ಯಕ್ಕೆ ನನ್ನ ಜೊತೆ ಕೆಲಸ ಮಾಡ್ತಾಯಿದ್ರಲ್ಲ ಅವರು ಈ ರಜಾ ಹಾಕಿರೋದ್ರಿಂದ ನನಗೆ ಸದ್ಯಕ್ಕೆ ರಜಾ ಇಲ್ಲ ಫ್ರೆಂಡ್ಸ್. ಬೆಳಗ್ಗೆಗೂ ಡ್ಯೂಟಿಗೆ ಹೋಗಬೇಕು ನಾನು. ಇನ್ನು ಫ್ರೆಂಡ್ಸ್ ಇವತ್ತು ನಾನು ಬಂದ ತಕ್ಷಣವೇ ನಮಗೆ ಆಚಲ್ ಪ್ಯಾಸೇಜಲ್ಲಿ ಯಾವ ಥರ ಮಳೆ ಅಂದರೆ ಫ್ರೆಂಡ್ಸ್ ನೋಡಬಾರ್ದು, ಅಷ್ಟೊಂದು ಮಳೆ ಬಂದಿತ್ತು. ಅದನ್ನೆಲ್ಲ ಸ್ವಲ್ಪ ನೀರನ್ನ ನಾನು ತಳ್ಳಿದೆ. ನಮಗೇನು ಮನೆ ಒಳಗಡೆ ನೀರು ಬರೋಲ್ಲ, ಅದು ಮೇಲಿಂದ ಗಲೀಜು ಅದು ಇದು ಬಂದಿರುತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ತಳ್ಳಿದೆ. ಇನ್ನು ಫ್ರೆಂಡ್ಸ್ ನಾನು ಬರೋ ಅಷ್ಟರಲ್ಲಿ ನನ್ನ ಮಗಳು ಬಿಸಿ ಬಿಸಿ ನೀರನ್ನ ಕಾಯಿಸಿ ರೆಡಿ ಮಾಡಿ ಇಟ್ಟಿದ್ಲು. ನಾನು ಫೋನ್ ಮಾಡಿ ಹೇಳಿದ್ದೆ, ಮಗ ನನಗೆ ನೀರು ಕಾಯಿಸಿರು ಅಂತ. ಬಂದು ಎಣ್ಣೆ ಸ್ನಾನ ಮಾಡ್ಕೊಂಡು ಫ್ರೆಂಡ್ಸ್ ಇನ್ನೇನು ಕೆಲಸ ಮಾಡಲಿಲ್ಲ. ನಿದ್ದೆ ಬರ್ತಾಯಿತ್ತು ಫ್ರೆಂಡ್ಸ್, ಯಾಕಂದರೆ ಡ್ಯೂಟಿಗೆ ಹೋಗ್ಬೇಕು, ಬೆಳಗ್ಗೆನೂ ಡ್ಯೂಟಿಗೆ ಹೋಗ್ಬೇಕು ಫ್ರೆಂಡ್ಸ್. ಅಷ್ಟೊಂದು ಮಳೆ ಬರ್ತಾಯಿತ್ತು. ನಾನೇನು ಮಾಡಿದೆ, ಅವಳದು ತೂಗು ಎಲೆನ ನಾನು ಆಚೆಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಒಳಗಡೆ ಈ ಸೋಫಾ ಅದು ಇದು ಐತೆ ಅಂತ ಅದ್ರದ್ದು ಬೆಡ್ಡು ಮತ್ತು ಅದ್ರದ್ದು ಮ್ಯಾಟು, ಇದು ಬಿನ್ ಬ್ಯಾಗು ಎಲ್ಲನೂ ಆ ಮಳೆ ಬರ್ತಿತ್ತಲ್ಲ ಫ್ರೆಂಡ್ಸ್ ಅಲ್ಲೇ ಹಾಕಿದ್ದೀನಿ. ಆಮೇಲೆ ಏನು ತಮಾಷೆ ಆಯಿತು ಅಂದರೆ ಫ್ರೆಂಡ್ಸ್, ಆ ಬೆಡ್ ಐತಲ್ಲ ಚೆನ್ನಾಗಿ ವಾಶ್ ಆಯಿತು. ನಾನು ನನ್ನ ಮಗಳು ಇಬ್ಬರು ಸೇರಿದ್ರು ಅದನ್ನು ಎತ್ತಕ್ಕಾಗಿಲ್ಲ ಫ್ರೆಂಡ್ಸ್ ಮೇಲೆ ಹಾಕೋಕ್ಕೆ. ಇವಾಗ ಕೆಳಗಡೆನೇ ಐತೆ ಅದು, ನಾವಿಬ್ಬರು ಎತ್ತಕ್ಕಾಗಲಿಲ್ಲ. ಇನ್ನು ಫ್ರೆಂಡ್ಸ್ ನನ್ನ ಮಗಳು ರಸಮ್ ಮಾಡಿ, ಅದೇನೋ ಖಾರ ಇಲ್ಲದೆ ನಂಗೆ ರಸಮ್ ಮಾಡಿ ಹಪ್ಪಳ ಎಣ್ಣೆಗೆ ಹಾಕಿ ಸೊಪ್ಪು, ಮೆಂತ್ಯ ಸೊಪ್ಪು, ಕಾಳುಗಳು ಏನೆಲ್ಲ ಪಲ್ಯ ಮಾಡಿದ್ಲು, ಹಪ್ಪಳ ಎಣ್ಣೆಗೆ ಹಾಕಿದ್ಲು. ಮತ್ತು ಊಟಕ್ಕೆ ಹಾಕ್ಕೊಟ್ಲು. ಬಂದು ಊಟ ಮಾಡಿ ಇನ್ನು ಮಾಮೂಲಿ ಏನು ಸಿಂಪಲಾಗಿ ಒಂದು ಕೇಕ್ ತಂದಿದ್ವಲ್ಲ ಫ್ರೆಂಡ್ಸ್, ಅದನ್ನು ಕಟ್ ಮಾಡಿ ಇನ್ನು ಫ್ರೆಂಡ್ಸ್ ನಾನೊಂದು 5 ರೀಲ್ಸ್ ಮಾಡಿದೆ. ಇನ್ನು ಫ್ರೆಂಡ್ಸ್ ನನ್ನ ಬರ್ತಡೇದು ಇಷ್ಟೇ. ಯಾಕೆಂದರೆ ಫ್ರೆಂಡ್ಸ್ ಇನ್ನೂ ನಂದು ಗಿಫ್ಟ್ ಸ್ಯಾರಿ 2 ಇದೆ. ಈಗ ಫ್ರೆಂಡ್ಸ್ ಬೆಳಗ್ಗೆಗೆ ಇದನ್ನು ಕೆಲಸಕ್ಕೆ ಉಟ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಈ ಮಳೆ ಟೈಮಲ್ಲಿ ನೋಡಿದ್ರೆ ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್, ಆದರೆ ಉಟ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ಮಳೆ ಮತ್ತು ರೋಡೆಲ್ಲ ಯಾವ ಥರ ಇರುತ್ತೆ ನಿಮಗೆ ಗೊತ್ತು. ಫ್ರೆಂಡ್ಸ್ ನಾನು ಈಗಲೇ ತಲೆಗೆ ಸ್ನಾನ ಮಾಡ್ಕೊಂಡೆ, ಯಾಕಂದರೆ ನಾವಲ್ಲಿ ತಲೆಗೆ ನೆಟ್ ಹಾಕೋತೀವಲ್ಲ, ಬೇಗ ತಲೆ ಡ್ರೈ ಆಗೋಲ್ಲ. ಅದಕ್ಕೆ ಈಗಲೇ ತಲೆಗೆ ಸ್ನಾನ ಮಾಡ್ಕೊಂಡು ಇನ್ನು ಬೆಳಗ್ಗೆ ಬರೀ ಮೈ ಸ್ನಾನ ಮಾಡ್ಕೊಂಡು ಹೋಗ್ತೀನಿ.
ಇವತ್ತು ಫ್ರೆಂಡ್ಸ್ ನನಗೆ ರೋಡಲ್ಲೆಲ್ಲ ಗಾಡಿ ಓಡ್ಸೋಕ್ಕಾಗಿಲ್ಲ. ಇವತ್ತಿನ ದಿನದ್ದು ನಾನು ನಡೆದಿದ್ದು. ಇನ್ನು ಫ್ರೆಂಡ್ಸ್ ಕೆಲಸ ಮಾಡೋ ಜಾಗದಲ್ಲಂತೂ ಅಷ್ಟು ದೊಡ್ಡ ಮರ ಬಿದ್ದೋಗೈತೆ ಫ್ರೆಂಡ್ಸ್. ರೋಡಲ್ಲಿ ಯಾರೂ ಓಡಾಡೋಕ್ಕೆ ಆಗಲ್ಲ, ಅಷ್ಟೊಂದು ದೊಡ್ಡ ಮರ ಕಲ್ಯಾಣ ನಗರದಲ್ಲಿ ಫ್ರೆಂಡ್ಸ್. ಕಲ್ಯಾಣ ನಗರದಲ್ಲಿ ಅಷ್ಟು ದೊಡ್ಡ ಮರ ಬಿದ್ದೋಗಿದೆ ಫ್ರೆಂಡ್ಸ್, ನೋಡೋಕ್ಕಾಗಲ್ಲ. ಆಮೇಲೆ ನಮ್ಮ ಸ್ಟಾಫ್ ಒಬ್ಬರು ಫೋನ್ ಮಾಡಿದರು, ಮೇಡಮ್ ಇದ್ರ ಕೆಳಗಡೆ ನನ್ನ ಗಾಡಿ ಸಿಕ್ಕಾಕೊಂಡೈತೆ, ಏನು ಮಾಡೋದು ಅಂತ ಫ್ರೆಂಡ್ಸ್. ನಾನು ಇನ್ನೇನು ಹೇಳಿ, ಹೆಂಗೋ ಈಗ ಹೋಗ್ರಪ್ಪ ಬೆಳಗ್ಗೆ ನೋಡೋಣ ಅಂದ್ಕೊಂಡೆ. ಈಗ ನಾವೆಲ್ಲ ರೋಡಲ್ಲಿ ನಿಲ್ಸೋದು ಫ್ರೆಂಡ್ಸ್. ಇನ್ನೇನು ನನ್ನ ಗಾಡಿ ಚಿಕ್ಕದು ಬಿದ್ದಿತ್ತಂದೆ, ನನ್ನ ಗಾಡಿ ನಿಲ್ಸೋತನೂ ನಮ್ಮ ಸ್ಟಾಫ್ ಬಂದು ಹೇಳಿದ್ರು, ಮೇಡಮ್ ನಿಮ್ಮ ಗಾಡಿ ನಿಲ್ಸಿರೋತನೂ ಚಿಕ್ಕದು ಬಿದ್ದಿತ್ತು ಅಂತ. ನಾನು ಹೇಳಿದೆ ಏನು ಮಾಡೋಕ್ಕಾಗುತ್ತೆ, ಈಗ ಮಳೆಗಿಂತ ಫ್ರೆಂಡ್ಸ್ ಗಾಳಿನೇ ಜಾಸ್ತಿ ಬಂದಿದೆ. ಯಾಕಂದರೆ ಮಳೆಗಿಂತ ಗಾಳಿನೇ ಜಾಸ್ತಿ ಬಂದಿದೆ. ಹಂಗಾಗಿ ಫ್ರೆಂಡ್ಸ್ ಅಷ್ಟೊಂದು ಮಳೆ ಒಯ್ದೈತೆ, ಒಂದು ಚೂರೂ ಚಳಿ ಆಗ್ತಾಯಿಲ್ಲ ಫ್ರೆಂಡ್ಸ್. ನನ್ನ ಮಗಳು ನೋಡಿದ್ರೆ ನಂಗೆ ಚಳಿ ಆಗುತ್ತೆ, ಡೋರ್ ಕ್ಲೋಸ್ ಮಾಡಿರ್ತಾಳೆ. ಎಷ್ಟು ಮಳೆ ಒಯ್ದಿದೆಯೋ ಫ್ರೆಂಡ್ಸ್ ಅಷ್ಟೇ ಹೀಟ್ ಆಗೈತೆ. ಯಾಕಂದರೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯೊಳಗೆ ಸ್ವಲ್ಪ ಸೆಕೆ ಕಮ್ಮಿ ಆಗುತ್ತೆ. ಯಾಕೆಂದರೆ ಫ್ರೆಂಡ್ಸ್ ನಾವಿರೋದು ಫಸ್ಟ್ ಫ್ಲೋರಲ್ಲಿ, ನಮ್ಮ ಮನೆಯಿಂದ ಮೇಲೆ ಫ್ರೆಂಡ್ಸ್ ಯಾವುದೂ ಮನೆ ಇಲ್ಲ, ಗ್ರೌಂಡಲ್ಲಿ ಓನರ್ ಇರೋದು. ಈಗ ಇಷ್ಟು ದಿವಸ ಫ್ರೆಂಡ್ಸ್ ಕಾದು ಮೇಲೆ ಬಿಸಿಲಿಗೆ ನಮ್ಮ ಮನೆ ಒಳಗೆ ಇರೋಕ್ಕಾಗ್ತಾಯಿಲ್ಲ. ನೀವು ಫ್ಯಾನೆಲ್ಲ ಏನೇ ಹಾಕಿ ಇರೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಇವಾಗ ನೋಡಿದ್ರೆ ನನ್ನ ಮಗಳು ನಗ್ತಾವಳೆ ಫ್ರೆಂಡ್ಸ್, ಹಾಕ್ಲಿಸ್ತಾ ಇದ್ದೀನಲ್ಲ, ಏನು ಮಾಡ್ತೀರಿ ನಿಮಗೆ ಗೊತ್ತಲ್ಲ, ಕೆಲಸದಿಂದ ಒಂದು ಇರಲಿ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನ ಮಗಳು ನಗ್ತಾವಳೆ ಆ ಕಡೆ ನಿಂತ್ಕೊಂಡು, ನಿನಗೆ ನಿದ್ದೆ ಬಂದ್ರೂ ವೀಡಿಯೋ ಮಾಡಬೇಕಾ ಅಂತ. ಅವಳು ಇವತ್ತು ಮನೆ ಕಂಡಿಲ್ಲ, ಇಷ್ಟೊತ್ತಿಗೆ ಮಲ್ಕೋತಾ ಇದ್ಲು. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿ ಆಯಿತು ನಂದು. ಮಾಮೂಲಿ ಇನ್ನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತೀನಿ, ಇನ್ನು ಕೆಲ್ಸಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ಅಷ್ಟೇ ಏನು ಒಂದು ನಮ್ಮ ಹುಟ್ಟಿದಿನ ಅಂದರೆ ಫ್ರೆಂಡ್ಸ್ ನಮಗೆ ದೇವರ ಆಶೀರ್ವಾದ ಬೇಕು, ಇಷ್ಟೇ ನಮಗೆ ಬೇಕಾಗಿರೋದು. ನಮ್ಮ ಹತ್ರ ಎಷ್ಟಿದೆ ಅಷ್ಟಲ್ಲಿ ಮಾಡ್ಕೊಂಡ್ರೆ ಮುಗಿತು. ನಾನು ಯಾವಾಗಲೂ ಹಿಂಗೆ ಫ್ರೆಂಡ್ಸ್ ಮಾಡ್ಕೊಳ್ಳೋದು. ಈ ಸಲ ಅಂದರೆ ಫ್ರೆಂಡ್ಸ್ ನಂಗೆ ಒಂದು 2, 3, 4 ಗಿಫ್ಟ್ ಜಾಸ್ತಿ ಬಂದೈತೆ ಅಷ್ಟೇ. ಇನ್ನೂ ಒಂದು ಗಿಫ್ಟ್ ಬಂದಿತ್ತು, ನನ್ನ ಮಗಳು ಫ್ರೆಂಡ್ಸ್ ಎಲ್ಲ ಅವ್ರ ಫ್ರೆಂಡ್ಸ್ ಪ್ರೆಗ್ನೆಂಟ್ ಆಗಿದ್ದಾರೆ. ಒಂದೆರಡು ಜನ ಡೆಲಿವರಿ ಆಗಿದೆ. ನನಗೆ ಎಲ್ಲರಿಗಿಂತ ಫಸ್ಟು ಅವರೇ ಕೇಕ್ ತಂದು ನನಗೆ ವರ್ಷ ಕಟ್ ಮಾಡಿಸ್ತಾಯಿದ್ರು. ನನ್ನ ಮಗಳು ಫ್ರೆಂಡ್ಸ್ ಬಡಿ ಮತ್ತು ಶ್ಯಾಮ್ ಅಂತ ಇದ್ದಾರೆ ಫ್ರೆಂಡ್ಸ್, ಅವರು ಹೋದ ವರ್ಷ ನಂಗೆ ಕೇಳಿದೆ ಪಾಪ ಕೇಕ್ ತಂದು ಕಟ್ ಮಾಡಿಸಿದ್ದು. ಈಗ ಫ್ರೆಂಡ್ಸ್ ಅವ್ರ ಮದುವೆ ಆದರು, ಇನ್ನು ಮಕ್ಕಳು ಪ್ರೆಗ್ನೆಂಟು ಇದ್ದೇ ಇರುತ್ತಲ್ಲ, ಊರಲ್ಲಿದ್ದಾರೆ, ಹಂಗೆ ವಿಶ್ ಮಾಡ್ತೇವೆ ಅಷ್ಟೇ ಫ್ರೆಂಡ್ಸ್. ಇಷ್ಟೇ ನಾನು ಸಿಂಪಲ್ಲಾಗಿ ಇನ್ನು ಬೆಳಗ್ಗೆ ಎದ್ದು ಮಾಮೂಲಿ ಅಡುಗೆ ಏನಾದ್ರು ತಿಂಡಿ ಮಾಡಿ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ನಂಗೆ ದೇವಸ್ಥಾನಕ್ಕೆ ಹೋದ್ರೇ ಸಮಾಧಾನ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಸ್ವಲ್ಪ ಇದು ಸ್ವೀಟ್ ತಗೊಂಡೋಗ್ಬೇಕು ನನಗೆ ಸ್ಟಾಫ್ಗೆ. ಯಾವಾಗಲೂ ವರ್ಷ ನಾನು ಎಲ್ಲೇ ಕೆಲಸ ಮಾಡಲಿ ಇದು ತಗೊಂಡೋಗ್ತೀನಿ ಸ್ವೀಟು, ಆದರೆ ಈಗಿನ್ನೂ ಏನೂ ತಗೊಂಡಿಲ್ಲ. ಬೆಳಗ್ಗೆ ಫ್ರೆಂಡ್ಸ್ ಹೋಗ್ಬೇಕಾದ್ರೆ ತಗೊಂಡೋಗ್ತೀನಿ ಕೇಕು, ಇಲ್ಲಾಂದರೆ ಏನಾದರೂ ಸ್ವೀಟು ತಗೊಂಡೋಗ್ತೀನಿ ಫ್ರೆಂಡ್ಸ್. ಇವತ್ತಿಗೆ ಇಷ್ಟ ಆಯಿತು ನನಗಂತೂ ಫ್ರೆಂಡ್ಸ್, ನಿದ್ದೆ ಎಳಿತಾ ಇದೆ. ಯಾಕಂದರೆ ನಾನು ಸಿಂಪಲ್ಲಾಗಿ ಯಾವಾಗಲೂ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಹೋದ ವರ್ಷ ನಾನು ಫ್ರೆಂಡ್ಸ್ ಕುಣಿಗಲ್ ಹತ್ರ ಪಂಚಮುಖಿ ಆಂಜನೇಯ ಐತಲ್ಲ, ಸಾಯಂಕಾಲ ಈವ್ನಿಂಗ್ 7 ಗಂಟೆಗೆ ಕಾರಲ್ಲಿ ಹೋಗಿದ್ದೋ, ನಮ್ಮದೇ ಕಾರಲ್ಲಿ. ಒಂದು 7 ಗಂಟೆಗೆ ಹೋಗಿ ಒಂದು 10 ಗಂಟೆ 11 ಗಂಟೆ 12 ಗಂಟೆಗೆ ಬಂದಿದ್ದು. ಬರ್ತಡೇ ದಿವಸ ಅವತ್ತು ರಜದಲ್ಲಿದ್ದೆ ನಾನು. ಸಾಯಂಕಾಲ ಹೋಗಿ ದರ್ಶನ ಮಾಡ್ಕೊಂಡಿದ್ದೆ. ಅಲ್ಲಿ ಶನಿ ಮಹಾತ್ಮ ದೇವರು ಇದೆ ಮತ್ತು ಪಂಚಮುಖಿ ಆಂಜನೇಯನೂ ಇದೆ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ನಾವು ಬಂದಿದ್ದು ಫ್ರೆಂಡ್ಸ್. ಅದೊಂದು ನೆನಪು ನನಗೆ ಹೋದ ವರ್ಷ. ಇನ್ನೇನು ಫ್ರೆಂಡ್ಸ್, ನಾನು ನಾಳೆ ಬೆಳಗ್ಗೆ 8 ಗಂಟೆಗೆ ಹೋದರೆ ಮನೆಗೆ ಬರೋಕ್ಕೆ 9 ಗಂಟೆ ಆಗುತ್ತೆ. ನಾಳೆ ಎಲ್ಲೂ ಹೋಗೋಕ್ಕಾಗಲ್ಲ ಬಿಡಿ. ಏನು ಅವತ್ತೇ ಹೋಗಬೇಕು ಅಂತ ಏನಿಲ್ಲ ಬಿಡಿ ಫ್ರೆಂಡ್ಸ್. ನಾನೇನು ಯಾವಾಗಲೂ ಬರ್ತಡೇ ದಿನವೇ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಯಾವುದೂ ಇಲ್ಲ. ಯಾವಾಗಾರ ಟೈಮ್ ಇದ್ದರೆ ಹೋಗ್ತೀವಿ, ಇಲ್ಲ ಅಂದರೆ ಇಲ್ಲ. ಇನ್ನೇನು ನಾಳೆ ನನ್ನ ಮಗಳಿಗೂ ರಜೆ ಇಲ್ಲ, ನನಗೂ ರಜೆ ಇಲ್ಲ, ಯಾರಿಗೂ ರಜೆ ಇಲ್ಲ. ಎಲ್ಲರೂ ಕೆಲಸ ಮಾಡೋರೆ, ಎಲ್ಲರೂ ಕೆಲ್ಸಕ್ಕೆ ಹೋಗೋರೆ. ಹಂಗಾಗಿ ಏನು ಅದಕ್ಕೆ ಅಂತಲೇ ನಾವು ಯಾರು ಯಾವಾಗಲೂ ಅದು ಅವ್ರಿಗಿಂತ ಫಸ್ಟ್ ನಾನೇ ರಜೆ ಹಾಕಲ್ಲ ಫ್ರೆಂಡ್ಸ್. ಕೆಲ್ಸಕ್ಕೆ ಹೋಗ್ಬೇಕಲ್ಲ, ನಾನೆಲ್ಲೂ ಏನು ಅಷ್ಟು ಜಾಸ್ತಿ ರಜೆ ಹಾಕೋಲ್ಲ. ಹೋದ ವರ್ಷ ನನ್ನ ಕಂಪ್ನಿನಲ್ಲೂ ನನ್ನ ಸೂಪರ್ವೈಸರ್ ಸೇರಿ ಕೇಕ್ ಕಟ್ ಮಾಡಿದರು. ನನಗದೆಲ್ಲ ಈ ವರ್ಷ ನೆನಪಾಯ್ತೈತೆ ಫ್ರೆಂಡ್ಸ್. ನನ್ನ ಸ್ಟಾಫ್ ಎಲ್ಲ ಅಲ್ಲಿ ನನಗೆ ಹೇಳ್ದೇನೆ ನನ್ನ ಲಂಚ್ ಟೈಮಲ್ಲಿ ತಂದು ಇದು ಮಾಡಿದರು ಹೋದ ವರ್ಷ. ಆ ಸೂಪರ್ವೈಸರ್ ನಾನು ಈಗಲೂ ಜೊತೆಯಲ್ಲೇ ಕೆಲಸ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಈಗ ಅವರು ಇದಾಗಿರೋದು ಅಲ್ಲಿ ಅವರೇ ಎಲ್ಲನೂ ನನಗೆ ಅರೇಂಜ್ ಮಾಡಿ ಈ ವರ್ಷ ನಾನು ನೆನ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅವರು ನನಗೆ ಗೊತ್ತಿಲ್ದಂಗೆ ಎಲ್ಲರೂ ಹೋಗಿ ಕೇಕ್ ತಗೊಬಂದು ಕೆಲಸದ ಹತ್ರನೇ ಕಟ್ ಮಾಡಿದರು ಮಧ್ಯಾಹ್ನ ಟೈಮಲ್ಲಿ. ಯಾವುದಾದ್ರೂ ಒಂದು ಮೆಮೊರೀಸ್ ಇದ್ದೇ ಇರುತ್ತಲ್ಲ, ಹಂಗಾಗಿ ಇಷ್ಟೇ ಫ್ರೆಂಡ್ಸ್ ನನ್ನ ಬರ್ತಡೇದು. ಇನ್ನು ಫ್ರೆಂಡ್ಸ್ ಟಯರ್ಡ್ ಆಗಿದ್ದೀನಿ. ಏನಾದರೂ ನಿದ್ದೆಗಣ್ಣಲ್ಲಿ ಇಲ್ಲ ಹಾಗೆ ಮಾಡಿದರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ.
ನೋಡೋಣ ಫ್ರೆಂಡ್ಸ್. ಬೆಳಗ್ಗೆ ಟೆಂಪಲ್ಗೆ ಹೋದರೆ ಅಲ್ಲೇನೋ ಒಂದು 5 ನಿಮಿಷದ್ದು ಇರುತ್ತೆ, ಅಲ್ಲಿ ಟೈಮ್ ಇರೋಲ್ಲ. ಇನ್ನು ನೋಡೋಣ, ಈಗಲೇ ಇಷ್ಟು 12:30 ಆಗೋಯ್ತು, ಇನ್ನು ಬೆಳಗ್ಗೆಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನಾನು ಎದ್ದೇಳೋಕ್ಕೆ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.